ಇವತ್ತು ಪಾರ್ಲಿಮೆಂಟ್ ಇತ್ತು, ನಮ್ಮ ಲೋಕಸಭಾ ಸದಸ್ಯರು ಇವತ್ತು ಇತಿಹಾಸ ಇಡೀ ದೆಹಲಿಲೇ ನಿಮ್ಮ ತೀರ್ಮಾನವನ್ನ ಬಹಳ ಖುಷಿ ಪಡ್ತಾ ಇದ್ದಾರೆ. ಶ್ರೇಯಸ್ ಪಟೇಲ್ ಅವ್ರನ್ನ ಕೆಲಸ ಮಾಡಿದ್ರಿ, ಅಣ್ಣ ನಾನು ಹೋಗ್ಲೇಬೇಕು ಅರಸೀಕೆರೆಗೆ ಅಂತೇಳಿ ಓಡೋಡಿ ನೆನ್ನೆ ಬಂದು ಇವತ್ತು ನಿಮ್ಮ ಕಾರ್ಯಕ್ರಮದಲ್ಲಿ ಅವರು ಕೂಡ ಇವತ್ತು ಪಾಲ್ಗೊಂಡಿದ್ದಾರೆ. ಆದ್ರಿಂದ ಬಂಧುಗಳೇ, ಇನ್ನ ಬಹಳ ವಿಚಾರಗಳು ಇವತ್ತು ಇದೆ. ತಾವು ಯಶಸ್ಸನ್ನ ಕಾಣ್ತಾ ಇದ್ದೀರಿ. ನಿಮ್ಮ ಬದುಕನ್ನ ಬದಲಾವಣೆ ಮಾಡಬೇಕು ಅಂತೇಳಿ ನಿಮ್ಮ ಸಂಸತ್ ಸದಸ್ಯರು, ಶಾಸಕರು ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಏನೇನು ಉಳ್ಕೊಂಡಿದೆ, ಶಿವಲಿಂಗೇಗೌಡರು ಇಚ್ಛೆಯಂತೆ, ನಿಮ್ಮ ಆಸೆಯಂತೆ ಎಲ್ಲ ಕೂಡ ನಾವು ತೀರಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಇವತ್ತು 136 ಸೀಟ್ ಕೊಟ್ರಿ, ಬೈ ಎಲೆಕ್ಷನ್ ಬಂತು. ಕುಮಾರಸ್ವಾಮಿ ಸುಪುತ್ರ ನಿಂತ್ಕೊಂಡ್ರು ಚನ್ನಪಟ್ಟಣದಲ್ಲಿ, ಅಲ್ಲಿ ಬೊಮ್ಮಾಯಿ ಸುಪುತ್ರ ನಿಂತ್ಕೊಂಡ್ರು. ಇನ್ನೊಂದು ಬೈ ಎಲೆಕ್ಷನ್ ನಿಂತು, ಯಾಕೆ ಗೆಲ್ಲಕ್ಕಾಗ್ಲಿಲ್ಲ? ಯಾಕೆ ಕಾಂಗ್ರೆಸ್ ಬಂತು? ಡಬಲ್ ಇಂಜಿನ್ ಸರ್ಕಾರ ಹಿಂದೆ ಇತ್ತು ಅಂತ ಹೇಳ್ತಾರಲ್ಲ, ಡೆಲ್ಲಿಲೂ ಬಂತು ಅಂತ ಹೇಳ್ತಾರಲ್ಲ. ಮತ್ತೆ ಚನ್ನಪಟ್ಟಣದ ಮಹಾಜನತೆ ಶಿವಲಿಂಗೇಗೌಡರು ಬಂದು ಎಲೆಕ್ಷನ್ ಮಾಡಿದ್ರು ಚನ್ನಪಟ್ಟಣದಲ್ಲಿ. ಎಲ್ಲ ಬಂದು ಇವತ್ತು ಅತಿ ಹೆಚ್ಚು ಓಟನ್ನು ಕೊಟ್ಟು ಇವತ್ತು ನಮ್ಮ ನಂಬರ್ 140 ಆಗಿದೆ. ಆದ್ರಿಂದ ಇವತ್ತು ತಮ್ಮೆಲ್ಲರೂ ಕೂಡ ನಾನು ಕೇಳೋದಿಷ್ಟೇ, ಬಹಳ ವಿಚಾರಗಳು ಹೇಳೋದಿದ್ರು ಕೂಡ ನನಗೆ ಇವತ್ತು ಬಹಳ ಸಂತೋಷ ಆಗ್ತದೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನನ್ನ ತಾಯಂದಿರು, ಯುವಕರು, ಹಿರಿಯರು ಎಲ್ಲರೂ ಕೂಡ ಇವತ್ತು ಸೇರಿದ್ದೀರಿ. ಪಕ್ಷ ಒಂದ್ ಕಡೆ ಸೈಡ್ಗಿಡಿ, ಪಕ್ಷದ ಮೇಲೆ ಹೋಗ್ಬೇಡಿ. ಪಕ್ಷ ಮುಖ್ಯ ಅಲ್ಲ, ನಿಮ್ಮ ಅಭಿವೃದ್ಧಿ ಮುಖ್ಯ, ನಿಮ್ಮ ಹೊಟ್ಟೆ ತುಂಬದು ಮುಖ್ಯ, ನಿಮ್ಮಲ್ಲಿ ಶಾಂತಿ ಸ್ಥಾಪನೆ ಆಗೋದು ಮುಖ್ಯ. ಇವತ್ತು ಅದಕ್ಕೆ ಒಬ್ಬ ಸರಳೆಯ ಸಜ್ಜನಿಕೆ ವ್ಯಕ್ತಿ ಶಿವಲಿಂಗೇಗೌಡರು ನಿಮ್ಮ ಸೇವೆಯನ್ನು ಮಾಡಬೇಕು ಅಂತೇಳಿ ಅವರ ಜೀವನವನ್ನ ಮುಡುಪಾಗಿ ಇಟ್ಟಿದ್ದಾರೆ. ಸಾಧನೆ ಬಹಳ ಶ್ರಮದಿಂದ ಇವತ್ತು ಸಾಧನೆಯನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಹೋರಾಟದ ಗುಣ ಅವರ ಬದುಕಿನಲ್ಲೇ ಇವತ್ತು ನಿಮ್ಮ ಶಕ್ತಿಯಿಂದ ಇವತ್ತು ತುಂಬಿದೆ. ಅಸೆಂಬ್ಲಿಯಲ್ಲೂ ಕೂಡ ಬಹಳ ಉತ್ತಮವಾದಂತ ವಾಗ್ಮಿಯಾಗಿ ಅವರು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರಿಂದ ಅವರಿಗೆ ಕೈಯನ್ನ, ಶಕ್ತಿಯನ್ನ ಕೊಡಬೇಕು. ನಮ್ಮ ಸರ್ಕಾರ, ಇಡೀ ಸರ್ಕಾರ ಅವರ ಜೊತೆಯಲ್ಲಿ, ಶ್ರೇಯಸ್ ಪಟೇಲ್ ಅವರ ಜೊತೆಯಲ್ಲಿ ಇದೇ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರೂ ಕೂಡ ಶುಭವನ್ನ ಹಾರೈಸಿ ಮುಂದಿನ ದಿನಗಳು ಯಾವೆಲ್ಲ ಮಾಡ್ತೀವಿ. ಸುಮ್ಮನೆ ಸ್ವಲ್ಪ ಇಷ್ಟು ಯಾವನಾರು ಮಾತಾಡಿದ್ದೇನ ಕೂತ್ಕೊಂಡು ಸುಮ್ಮನೆ. ಆಯ್ತು ಆಯ್ತು ಆಯ್ತು, ನಾವೆಲ್ಲ ಅಂಗಡಿಯಲ್ಲಿ ಸಿಗುದಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ ನೀವು. ಯಾವ್ದು ಅಭಿವೃದ್ಧಿ ಕೆಲಸ ಮಾಡೋದಿಲ್ಲ. ಆಯ್ತು, बोलो भारत माता की, कांग्रेस पार्टी की, ಶಿವಲಿಂಗೇಗೌಡರಿಗೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.